ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ರಿಲಯನ್ಸ್ ಫೌಂಡೇಶನ್ ಸ್ಕಾಲರ್ಶಿಪ್ 2025-26 ಇದ್ರ ಬಗ್ಗೆ ತಿಳಿಸ್ಕೊಡೋಣ ಅಂತ ಬಂದಿದ್ದೀನಿ. ಈ ಸ್ಕಾಲರ್ಶಿಪ್ ಯಾರಿಗೆ ಅನ್ವಯ ಆಗುತ್ತೆ ಅಂತಂದರೆ 2025-26ನಲ್ಲಿ ಪೋಸ್ಟ್ ಗ್ರಾಜ್ಯುಯೇಟ್ ಮತ್ತು ಅಂಡರ್ ಗ್ರಾಜ್ಯುಯೇಟ್ ಯಾರು ಮೊದಲನೇ ವರ್ಷದಲ್ಲಿ ವ್ಯಾಸಂಗ ಮಾಡ್ತಾ ಇರ್ತಾರೋ ಅಂತಹ ವಿದ್ಯಾರ್ಥಿಗಳಿಗೆ ಇದು ಅನ್ವಯ ಆಗ್ತದೆ. ಇಂತಹ ವಿದ್ಯಾರ್ಥಿಗಳು ಹೇಗೆ ಅಪ್ಲಿಕೇಶನ್ ಹಾಕಬೇಕು ಆನ್ಲೈನ್ನಲ್ಲಿ ಎಂಬುದ ಬಗ್ಗೆ ತಿಳಿಸ್ಕೊಡೋಣ ಅಂತ ನಾನು ಇವತ್ತು ಬಂದಿದ್ದೀನಿ. ಇದು ನಿಮ್ಮಲ್ಲೇ ಇರುವಂತಹ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಇದ್ದರೆ ನೀವೇನೇ ಈ ಅಪ್ಲಿಕೇಶನ್ ಹಾಕ್ಬೋದು. ನೀವು ಗೂಗಲ್ಗೆ ಹೋಗಿ ರಿಲಯನ್ಸ್ ಫೌಂಡೇಶನ್ ಡಾಟ್ ಸ್ಕಾಲರ್ಶಿಪ್ 2025-26 ಅಂತ ಹೊಡೆದಾಗ ನಿಮಗೆ ರಿಲಯನ್ಸ್ ಫೌಂಡೇಶನ್ ಅಂಡರ್ ಗ್ರಾಜ್ಯುಯೇಟ್ ಸ್ಕಾಲರ್ಶಿಪ್ 2025-26 ಅಂತ ಬರ್ತದೆ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ನಂತರ ಈ ರೀತಿ ಒಂದು ಪೇಜ್ ಓಪನ್ ಆಗ್ತದೆ. ಇದ್ರ ಬಗ್ಗೆ ಸವಿವರವಾಗಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಮೊದಲಿಗೆ ಈ ರಿಲಯನ್ಸ್ ಫೌಂಡೇಶನ್ ಅಂಡರ್ ಗ್ರಾಜ್ಯುಯೇಟ್ ಸ್ಕಾಲರ್ಶಿಪ್ದು ಇದರ ಉದ್ದೇಶ ಏನಿದೆ, ಇದರದ ಥೀಮ್ಸ್ ಏನು ಅಂತ ಒಂದು ಶಾರ್ಟ್ ಆಗಿ ತಿಳ್ಕೊಳ್ಳೋಣ ಬನ್ನಿ. ಸ್ಕಾಲರ್ಶಿಪ್ ಫೀಚರ್ಸ್. ಈ ಸ್ಕಾಲರ್ಶಿಪ್ ಮೆರಿಟಿಯಸ್ ಸ್ಟೂಡೆಂಟ್ಸಿಗೆ ಕೊಡ್ತಾರೆ. ಅಪ್ಲೈ ಮಾಡೋ ಸ್ಟೂಡೆಂಟ್ಸ್ ಅವ್ರು ಓದ್ತಿರೋ ಯಾವುದಾದ್ರೂ ಕೋರ್ಸಲ್ಲಿ ಫಸ್ಟ್ ಇಯರಲ್ಲಿ ಅಡ್ಮಿಷನ್ ಆಗಿರಬೇಕು. ಈ ಸ್ಕಾಲರ್ಶಿಪ್ ಮೆರಿಟ್ ಕಮ್ ಮೀನ್ಸ್ ಬೇಸಿಸ್ ಮೇಲೆ ಮೆರಿಟಿಯಸ್ ಸ್ಟೂಡೆಂಟ್ಸಿಗೆ ಕೊಡ್ತಾರೆ. ಅಪ್ಲೈ ಮಾಡಿರೋದ್ರ ಸ್ಟೂಡೆಂಟ್ಸಲ್ಲಿ 5,000 ಅಂಡರ್ ಗ್ರಾಜ್ಯುಯೇಟ್ ಸ್ಕಾಲರ್ಸ್ ಮಾತ್ರ ಸೆಲೆಕ್ಟ್ ಆಗಿರ್ತಾರೆ. ಸೆಲೆಕ್ಟ್ ಆಗಿರೋ ಸ್ಕಾಲರ್ಸಿಗೆ ಅವ್ರು ಓದ್ತಿರೋ ಡಿಗ್ರಿ ಡ್ಯೂರೇಷನಲ್ಲಿ ₹2 ಲ್ಯಾಕ್ನ ಸ್ಕಾಲರ್ಶಿಪ್ ಅವ್ರ ಕಡೆಯಿಂದ ಕೊಡಲಾಗುತ್ತೆ. ಮತ್ತೆ ಈ ಸ್ಕಾಲರ್ಶಿಪ್ ಅಲ್ಲಿ ನೀವು ಏನಾದರೂ ಸೆಲೆಕ್ಟ್ ಆದ್ರೆ ಬರೀ ಫೈನಾನ್ಷಿಯಲ್ ಸಪೋರ್ಟ್ ಮಾತ್ರ ಅಲ್ಲ, ಲಾರ್ಜ್ ಅಲುಮ್ನಿ ನೆಟ್ವರ್ಕ್ ನ ಸಹ ಬಿಲ್ಡ್ ಮಾಡಬಹುದು. ಹಾಗಾದ್ರೆ 5,000 ಸ್ಟೂಡೆಂಟ್ಸ್ಗೆ ಮಾತ್ರನಾ ಕೊಡೋದು ಇದನ್ನ? ಅಪ್ಲಿಕೇಶನ್ ಹಾಕಿದವ್ರಿಗೆ ಎಲ್ರಿಗೂ ಕೊಡಲ್ವಾ? ಇಲ್ಲ, ಈ ಸ್ಕಾಲರ್ಶಿಪ್ ನ 5,000 ಅಂಡರ್ ಗ್ರಾಜ್ಯುಯೇಟ್ ಸ್ಕಾಲರ್ಸ್ ಯಾರು ಸೆಲೆಕ್ಟ್ ಆಗಿರ್ತಾರೆ ಅವ್ರಿಗೆ ಮಾತ್ರ ಕೊಡಲಾಗುತ್ತೆ. ಹೌದಾ? ಹಾಗಾದ್ರೆ ಈ ಸ್ಕಾಲರ್ಶಿಪ್ ಏನಾದರೂ ಮಾನದಂಡಗಳಿದಾವ? ಅದನ್ನು ಸ್ವಲ್ಪ ನೋಡ್ಬೇಕಲ್ಲ. ಹೌದು, ಈ ಅಪ್ಲಿಕೇಶನ್ ಮತ್ತೆ ಸೆಲೆಕ್ಷನ್ ಪ್ರೊಸೆಸ್ ಅಲ್ಲಿ 4 ಸ್ಟೆಪ್ಸ್ಗಳಿದೆ. ಅಪ್ಲಿಕೇಶನ್ ಫಾರ್ಮ್, ಆಪ್ಟಿಟ್ಯೂಡ್ ಟೆಸ್ಟ್, ಇನಿಷಿಯಲ್ ಸೆಲೆಕ್ಷನ್ ಅಂಡ್ ಅನೌನ್ಸ್ಮೆಂಟ್. ಹಾಗಾದ್ರೆ ನಮ್ಮ ಸ್ಟೂಡೆಂಟ್ಸ್ಗಳಿಗೆ ಈ ಅಪ್ಲಿಕೇಶನ್ ಫಾರ್ಮ್ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ. ಅಪ್ಲಿಕೇಶನ್ ಫಾರ್ಮ್ ಅಲ್ಲಿ ಸ್ಟೂಡೆಂಟ್ಸ್ ಅವರ ಇನ್ಫಾರ್ಮೇಶನ್ ಮತ್ತೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಮತ್ತೆ ಅಕಾಡೆಮಿಕ್ ಇನ್ಫೋ, ಅವ್ರದ್ದೇನಾದ್ರೂ ಅಚೀವ್ಮೆಂಟ್, ಅವಾರ್ಡ್ಸ್ ಮತ್ತೆ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ನ ಸಬ್ಮಿಟ್ ಮಾಡಬೇಕು. ಹೌದಾ? ಹಾಗಾದ್ರೆ ಈ ಆಪ್ಟಿಟ್ಯೂಡ್ ಟೆಸ್ಟ್ ಅಂತಂದ್ರೆ ಏನು? ಎರಡನೇ ಸ್ಟೆಪ್. ಆಪ್ಟಿಟ್ಯೂಡ್ ಟೆಸ್ಟ್ ಅಂದ್ರೆ ಸ್ಟೂಡೆಂಟ್ದು ನಾಲೆಜ್ ನ ಟೆಸ್ಟ್ ಮಾಡೋದು. ಅದರಲ್ಲಿ 60 ಮಿನಿಟ್ಸ್ ಅಲ್ಲಿ 60 ಕ್ವೆಶನ್ಸ್ ಇರುತ್ತೆ. ಈ ಟೆಸ್ಟ್ ಅಲ್ಲಿ ತುಂಬಾ ಪಾರ್ಟ್ಸ್ ಇರುತ್ತೆ. ಆ ಪಾರ್ಟ್ಸ್ ಈ 4 ಪಾರ್ಟ್ಸ್: ವರ್ಬಲ್ ಎಬಿಲಿಟಿ, ಅನಾಲಿಟಿಕಲ್, ಲಾಜಿಕಲ್ ಎಬಿಲಿಟಿ ಅಂಡ್ ನ್ಯೂಮರಿಕಲ್ ಎಬಿಲಿಟಿ. ಓಹೋ, ಹೌದಾ? ಹಾಗಾದ್ರೆ ನಾವು ಅಪ್ಲಿಕೇಶನ್ ಹಾಕೋದು ಮಾತ್ರಕ್ಕೆ ತಕ್ಷಣ ಅವ್ರ ಸ್ಕಾಲರ್ಶಿಪ್ ಕೊಡಲ್ಲ. ಈ ರೀತಿ ಒಂದು ಟೆಸ್ಟ್ ಅನ್ನ ಮಾಡಿ ಆ ಟೆಸ್ಟ್ ನಲ್ಲಿ ಯಾರು ಉತ್ತಮವಾದಂತಹ ಶ್ರೇಣಿಗೆ ಬರ್ತಾರೆ ಅವ್ರಿಗೆ ಸ್ಕಾಲರ್ಶಿಪ್ ಅನ್ನ ಕೊಡೋದಾ? ಹೌದು. ಮತ್ತೆ ಇಲ್ಲಿ ಅವರು ಸಬ್ಮಿಟ್ ಮಾಡೋ ಅಚೀವ್ಮೆಂಟ್ಸ್ ಅಂಡ್ ಅವಾರ್ಡ್ಸ್ ಅದು ಡಿಪೆಂಡ್ ಆಗುತ್ತೆ. ಇದು ಮತ್ತೆ ಈ ಆಪ್ಟಿಟ್ಯೂಡ್ ಟೆಸ್ಟ್ ರಿಸಲ್ಟ್ ಎಲ್ಲ ಫೌಂಡೇಶನ್ ಅವರಿಗೆ ಹೋಗುತ್ತೆ. ಅದರಲ್ಲಿ ಅವರು ಮೆರಿಟ್ ಮೇಲೆ ಈ 5,000 ಸ್ಕಾಲರ್ಸ್ನ ಇನಿಷಿಯಲ್ ಸೆಲೆಕ್ಷನ್ ಅಲ್ಲಿ ಸೆಲೆಕ್ಟ್ ಮಾಡ್ತಾರೆ. ಹೌದಾ? ಹಾಗಾದ್ರೆ ಈ ಇನಿಷಿಯಲ್ ಸೆಲೆಕ್ಷನ್ಸ್ ಅಂತಂದ್ರೆ ಏನದ್ರ ಬಗ್ಗೆ? ಅದೇ, ಇನಿಷಿಯಲ್ ಸೆಲೆಕ್ಷನ್ ಅಲ್ಲಿ ಸ್ಟೂಡೆಂಟ್ದು ಆಪ್ಟಿಟ್ಯೂಡ್ ಟೆಸ್ಟ್ ಮತ್ತೆ ಅವ್ರದ್ದು ಇನ್ಫಾರ್ಮೇಶನ್ ಪ್ರಕಾರ ಅವ್ರದ್ದು ಪರ್ಸನಲ್ ಇನ್ಫಾರ್ಮೇಶನ್, ಅವ್ರದ್ದು ಇನ್ಕಮ್ ಎಲ್ಲಾನು ಕನ್ಸಿಡರ್ ಮಾಡಿ 5,000 ಸ್ಕಾಲರ್ಸ್ನ ಸೆಲೆಕ್ಟ್ ಮಾಡ್ತಾರೆ. ಹಾಗಾದ್ರೆ ಅನೌನ್ಸ್ಮೆಂಟ್ ಯಾವ ರೀತಿ ಆಗುತ್ತೆ? ಅನೌನ್ಸ್ಮೆಂಟ್ ಈ 5,000 ಸ್ಕಾಲರ್ಸ್ನ ಸೆಲೆಕ್ಟ್ ಮಾಡಿರ್ತಾರಲ್ಲ ಅದನ್ನ ರಿಸಲ್ಟ್ ಅನ್ನೋ ತರ ಅನೌನ್ಸ್ ಮಾಡ್ತಾರೆ. ಹೌದಾ? ಓಕೆ. ಹಾಗಾದ್ರೆ ಈಗ ನಮ್ಮ ಸ್ಟೂಡೆಂಟ್ಸ್ಗಳಿಗೆ ಎಲಿಜಿಬಿಲಿಟಿ ಕ್ರೈಟೀರಿಯಾದ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ. ಎಲಿಜಿಬಿಲಿಟಿ ಕ್ರೈಟೀರಿಯಾ: ಯಾವ ಸ್ಟೂಡೆಂಟ್ ಎಲಿಜಿಬಲ್ ಇದೀರಾ ಈ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋಕೆ? ಅವರು ಇಂಡಿಯನ್ ರೆಸಿಡೆಂಟ್ ಆಗಿರಬೇಕು, 12th ಪಾಸ್ ಆಗಿರಬೇಕು, ಅವ್ರ ಮಿನಿಮಮ್ ಪರ್ಸೆಂಟೇಜ್ 60 ಇರಬೇಕು, ಮತ್ತೆ ಅವರು ಅಕಾಡೆಮಿಕ್ ಇಯರ್ 25-26 ಅಲ್ಲಿ ಫಸ್ಟ್ ಇಯರ್ ಅಲ್ಲಿ ಇರಬೇಕು. ಅವರು ರೆಗ್ಯುಲರ್ ಫುಲ್ ಟೈಮ್ ಡಿಗ್ರಿ ಹೋಲ್ಡರ್ ಆಗಿರಬೇಕು, ಅಂದ್ರೆ ಓದ್ತಿರೋರು.
ನೆಕ್ಸ್ಟ್ ಅವ್ರದ್ದು ಫ್ಯಾಮಿಲಿ ಇನ್ಕಮ್ ಲೆಸ್ ದ್ಯಾನ್ 15 ಲ್ಯಾಕ್ ಇರಬೇಕು. ಹ್ಮ್. ಆಪ್ಟಿಟ್ಯೂಡ್ ಟೆಸ್ಟ್ ಮ್ಯಾಂಡಿಟರಿ ಆಗಿ ತಗೊಳ್ಬೇಕು. ಹೌದಾ? ಹಾಗಾದ್ರೆ ಬೇರೆ ದೇಶದಿಂದೆಲ್ಲ ನಮ್ಮ ದೇಶಕ್ಕೆ ಬಂದು ಇಂಜಿನಿಯರ್ ಅಥವಾ MBBS ಈ ತರ ಎಜುಕೇಶನ್ ಏನಾದರೂ ಮಾಡ್ತಾ ಇರೋರಿಗೆ ಇದು ಅಪ್ಲೈ ಆಗಲ್ವಾ? ಇಲ್ಲ, ಅವ್ರಿಗೆ ಅದು ಅಪ್ಲೈ ಆಗಲ್ಲ. ಈ ಸ್ಕಾಲರ್ಶಿಪ್ನ ತಗೋಬೇಕಂದ್ರೆ ಅವರು ಇಂಡಿಯನ್ ರೆಸಿಡೆಂಟೇ ಆಗಿರಬೇಕು. ಓಕೆ ಓಕೆ ಓಕೆ, ಇದು ತುಂಬಾ ಒಳ್ಳೆ ವಿಚಾರ ಇದು. ಹಾಗಾಗಿ ಮತ್ತೆ ನಾಟ್ ಎಲಿಜಿಬಲ್ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ. ಯಾರ್ಯಾರು ನಾಟ್ ಎಲಿಜಿಬಲ್ ಅಂದ್ರೆ ಅವರು ಸೆಕೆಂಡ್ ಇಯರ್ ಅಥವಾ ಥರ್ಡ್ ಇಯರ್, ಫೋರ್ತ್ ಇಯರ್ ಈ ಇಯರ್ ಓದ್ತಿರೋರು ಈ ಸ್ಕಾಲರ್ಶಿಪ್ಗೆ ಎಲಿಜಿಬಿಲಿಟಿ ಆಗಿರಲ್ಲ. ತುಂಬ ಸ್ಟೂಡೆಂಟ್ಸ್ ಡಿಗ್ರಿನ ಆನ್ಲೈನಲ್ಲಿ ಅಥವಾ ನಾನ್ ರೆಗ್ಯುಲರ್ ಮೋಡ್ಸಲ್ಲಿ ಓದ್ತಿರ್ತಾರೆ. ಈ ಸ್ಟೂಡೆಂಟ್ಸ್ ಎಲ್ಲ ಎಲಿಜಿಬಲ್ ಆಗಿರಲ್ಲ. ಮತ್ತೆ 10th ಆದಮೇಲೆ ಯಾವ್ಯಾವ ಸ್ಟೂಡೆಂಟ್ಸ್ ಡಿಪ್ಲೊಮೊ ಓದ್ತಿರ್ತಾರೆ ಅಥವಾ ಮತ್ತೆ 10th ಆದಮೇಲೆ ಯಾವ್ಯಾವ ಸ್ಟೂಡೆಂಟ್ ಡಿಪ್ಲೊಮೊ ಪಾಸ್ ಮಾಡಿರ್ತಾರೆ ಅವರಿಗೂ ಈ ಸ್ಕಾಲರ್ಶಿಪ್ ಎಲಿಜಿಬಲ್ ಆಗಿರಲ್ಲ. ಮತ್ತೆ ಯಾರ್ಯಾರ್ದು ಡಿಗ್ರಿ ಡ್ಯೂರೇಷನ್ 2 ಇಯರ್ಸ್ ಅಥವಾ 6 ಇಯರ್ಸ್ ಇರುತ್ತೆ ಅವ್ರು ಸಹ ಈ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋಕ್ಕಾಗಲ್ಲ. ಮತ್ತು ಆಪ್ಟಿಟ್ಯೂಡ್ ಟೆಸ್ಟಲ್ಲಿ ಯಾರ್ಯಾರು ಚೀಟ್ ಮಾಡ್ತಾರೆ ಅಥವಾ ಯಾರು ಮ್ಯಾಂಡೇಟರಿ ಕ್ವೆಶನ್ನ ಅಟೆಂಡ್ ಮಾಡಲ್ಲ ಅವ್ರು ಸಹ ಈ ಸ್ಕಾಲರ್ಶಿಪ್ದು ಎಲಿಜಿಬಿಲಿಟಿನ ಕಳ್ಕೊಳ್ತಾರೆ. ಓಕೆ, ಹಾಗಾದ್ರೆ ತುಂಬಾ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ. ಈ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ನ ನಾವು ಸಕ್ಸಸ್ ಮಾಡಿದ್ರೆ ಹಾಗಾದ್ರೆ ಅವರ ಕೋರ್ಸ್ ಡ್ಯೂರೇಷನ್ಗೆ 2 ಲ್ಯಾಕ್ ಅಂತಂದ್ರೆ ಅದು ಒಳ್ಳೆ ಅಮೌಂಟೇನೆ. ಓಕೆ, ಹಾಗಾದ್ರೆ ಇಷ್ಟು ವಿಚಾರಗಳನ್ನ ತಿಳ್ಕೊಂಡಿದ್ದೀವಿ. ಹಾಗಾದ್ರೆ ಇದನ್ನ ಹೇಗೆ ಅಪ್ಲೈ ಮಾಡಬೇಕು ಎಂಬತಕ್ಕಂಥದ್ದನ್ನ ನಮ್ಮ ಸ್ಟೂಡೆಂಟ್ಗೆ ಸ್ವಲ್ಪ ತಿಳಿಸ್ಕೊಡ್ಬೇಕಾಗತ್ತೆ. ಅದು ಹೇಗೆ ಅಂತ ಸ್ವಲ್ಪ ಹೇಳಿ. ಈಗ ಇಲ್ಲಿ ಕ್ಲಿಕ್ ಹಿಯರ್ ಟು ಅಪ್ಲೈ ಹೊಡೀರಿ. ನೆಕ್ಸ್ಟ್ ಇಲ್ಲಿ ಈ ಕ್ರೈಟೀರಿಯಾನ ಮ್ಯಾಚ್ ಮಾಡ್ತೀರಾ ಅಂತ ನೋಡೋಕೆ ಈ ಫಾಲೋಯಿಂಗ್ ಡೀಟೇಲ್ಸ್ನ ಎಂಟ್ರಿ ಮಾಡಬೇಕಾಗುತ್ತೆ. ನಿಮ್ಮದು 12% ಮತ್ತು ಇಲ್ಲಿ ಕೊಟ್ಟಿರೋ ಎಲ್ಲ ಡೀಟೇಲ್ಸ್ನು ಏನೂ ತಪ್ಪು ಡೀಟೇಲ್ಸ್ ಇಲ್ದೇ ಹಾನೆಸ್ಟಿಯಾಗಿ ಎಲ್ಲನ ಅಪ್ಲೈ ಮಾಡಬೇಕಾಗುತ್ತೆ. ಯಾಕಂದರೆ ಆಮೇಲೆ ಗೊತ್ತಾದರೆ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ. ಫೋನ್ ನಂಬರ್ ಮತ್ತು ಇಮೇಲ್ನ ಕರೆಕ್ಟಾಗಿ ಹಾಕಿ, ಯಾಕಂದರೆ ಅದಕ್ಕೆ OTP ಮತ್ತು ಪಾಸ್ವರ್ಡ್ ಹೋಗುತ್ತೆ. ನೆಕ್ಸ್ಟ್ ಕ್ಯಾಪ್ಚನ ಇದು ಮಾಡಿ ಸಬ್ಮಿಟ್ ಮಾಡಿ. ಇದು ಸಬ್ಮಿಟ್ ಮಾಡಿದ್ರೆ ನೆಕ್ಸ್ಟ್ ಮುಂದಿನ ಪೇಜ್ಗೆ ಹೋಗುತ್ತಾ? ಹಾಗಾದ್ರೆ ಆ ಮುಂದಿನ ಪೇಜ್ಗಳು ಹೇಗೆ? ಈಗ OTP ಯಾರೋ ಬರುತ್ತೆ? ಮೇಲ್ ಐಡಿಗೆ ಹೋಗುತ್ತಾ ಅಥವಾ ಫೋನಿಗೆ ಬರುತ್ತಾ? OTP ಮೇಲ್ ಐಡಿಗೂ ಹೋಗುತ್ತೆ ಮತ್ತು ಫೋನಿಗೂ ಬರುತ್ತೆ. ಮತ್ತು ಫೋನ್ ನಂಬರಿಗೆ ಒಂದು ಮೆಸೇಜ್ ಬಂದಿರುತ್ತೆ, ಯೂಸರ್ ನೇಮ್ ಮತ್ತು ಪಾಸ್ವರ್ಡ್. ಯೂಸರ್ ನೇಮ್ ನೀವು ಕೊಟ್ಟಿರೋ ಜಿಮೇಲೇ ಆಗಿರುತ್ತೆ. ನಾವು ಕೊಟ್ಟಿರೋ ಜಿಮೇಲ್ನೇ ಯೂಸರ್ ID ಆಗಿರುತ್ತಾ ಅದು? ಹೌದು. ಓಕೆ, ಹಾಗಾದ್ರೆ ಪಾಸ್ವರ್ಡ್ ನಾವು ಕ್ರಿಯೇಟ್ ಮಾಡ್ಕೋಬೇಕಾ, ಅದೇ ಬಂದಿರುತ್ತಾ? ಪಾಸ್ವರ್ಡ್ ಅವರೇ ಕೊಟ್ಟಿರ್ತಾರೆ. ನೆಕ್ಸ್ಟ್ Okay. ನಾವು OTP ಹಾಕಿ ಲಾಗಿನ್ ಮಾಡಿ ಪಾಸ್ವರ್ಡ್ನ ಚೇಂಜ್ ಮಾಡ್ಕೋಬಹುದು. ಹಾಗಾದ್ರೆ ಮತ್ತೆ OTP ಬರುತ್ತೆ. ಹೌದು. ಈಗ ಈಗ OTP ಹಾಕಿ. ಒಳಗೆ ಮೈ ಅಪ್ಲಿಕೇಶನಲ್ಲಿ ಲಾಗಿನ್ ಆದಮೇಲೆ ಹೀಗಿರುತ್ತೆ, ಅಪ್ಲಿಕೇಶನ್ ಸ್ಟೇಟಸ್ ಇನ್ ಪ್ರೊಸೆಸ್. ಇದು ಕ್ಯಾಂಡಿಡೇಟ್ದು ಗೈಡ್ಲೈನ್ಸ್. ಓಕೆ, ನೆಕ್ಸ್ಟ್ ಅದನ್ನ ಕ್ಲಿಕ್ ಮಾಡ್ಬೋದಾ? ಇನ್ನು ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ಎಲ್ಲ ಡೀಟೇಲ್ಸ್ ಇರುತ್ತೆ. ಸ್ಕಾಲರ್ಶಿಪ್ ಯಾರ್ಯಾರಿಗೆ ಕೊಡ್ತಾರೆ, ಮತ್ತು ಎಕ್ಸಾಮ್ ಹೇಗೆ ನಡೆಯುತ್ತೆ, ಎಕ್ಸಾಮ್ ಟೈಮಲ್ಲಿ ಹೇಗಿರಬೇಕು, ಸ್ಕ್ರೀನ್ ಶೇರ್ ಮಾಡಬೇಕು, ಮತ್ತು ಏನು ಮಾಡಬೇಕು ಏನು ಮಾಡಬಾರ್ದು ಎರಡನ್ನೂ ಕೊಟ್ಟಿದ್ದಾರೆ. ಮತ್ತು ಅಲ್ಲಿರೋ ಟೆಸ್ಟ್ ಕಂಟೆಂಟ್ ಬಗ್ಗೆ ಸಹ ಇನ್ಫಾರ್ಮ್ ಮಾಡಿದ್ದಾರೆ. ಮತ್ತು ಈ ಟೆಸ್ಟಲ್ಲಿ ಸ್ಟ್ರಕ್ಚರ್ ಹೇಗಿರುತ್ತೆ, ಮತ್ತು ಮಾರ್ಕಿಂಗ್ ಸ್ಕೀಮ್ ಹೇಗೆ, ಟೈಮಿಂಗ್ಸ್ ಎಷ್ಟು ಅಂತ ಈ PDF ಅಲ್ಲಿ ಎಲ್ಲನೂ ಹೇಳಿದ್ದಾರೆ. ಓಕೆ, ಹಾಗಾದ್ರೆ ನಮ್ಮ ಸ್ಟೂಡೆಂಟ್ಗಳಿಗೆ ಇದು ನೋಡ್ತಿದ್ದಾಗ ಎಲ್ಲ ಗೊತ್ತಾಗ್ಬಿಡುತ್ತೆ ಅಂತ ಅನ್ಕೊಳ್ತೀನಿ. ಮತ್ತು ಇಲ್ಲಿ ಏನೇನು ಡಾಕ್ಯುಮೆಂಟ್ಸ್ನ ಸಬ್ಮಿಟ್ ಮಾಡಬೇಕು ಮತ್ತು ಯಾವ ರೀತಿ ಆನ್ಲೈನ್ ಎಕ್ಸಾಮ್ನ ಅಟೆಂಡ್ ಮಾಡಬೇಕು ಎಲ್ಲನೂ ಇನ್ಫಾರ್ಮ್ ಮಾಡಿದ್ದಾರೆ. ಮತ್ತು ಇದು ಬೋನಫೈಡ್ ಸರ್ಟಿಫಿಕೇಟ್. ಈ ಸರ್ಟಿಫಿಕೇಟ್ನ ಕಾಲೇಜಿಗೆ ತೊಗೊಂಡೋಗಿ ಕಾಲೇಜಿಂದ ಸೀಲ್ ಮತ್ತು ಸಿಗ್ನೇಚರ್ ಹಾಕಿಸ್ಬೇಕು. ಹೌದಾ? ಇದನ್ನ ಬೋನಫೈಡ್ ಸರ್ಟಿಫಿಕೇಟ್ ಹಾಕ್ಲೇಬೇಕಾ? ಬದಲಿ ವ್ಯವಸ್ಥೆ ಏನಾದರೂ ಇದೆಯಾ? ಬೋನಫೈಡ್ ಸರ್ಟಿಫಿಕೇಟ್ ಬದಲು ಸ್ಕೂಲಿಗೆ ಪೇ ಮಾಡಿರೋ ಫೀಸ್ ರೆಸಿಪ್ಟ್ನ ಸಹ ಸಬ್ಮಿಟ್ ಮಾಡ್ಬೋದು. ಹೌದಾ? ಫೀಸ್ ರೆಸಿಪ್ಟ್ ಹಾಕಿದ್ರೆ ಅಪ್ಲೈ ಆಗುತ್ತೆ. ಓಕೆ, ನೆಕ್ಸ್ಟ್ ಇದು ಅಪ್ಲಿಕೇಶನ್ ಕಂಟಿನ್ಯೂ ಮಾಡೋಣ. ಅಪ್ಲಿಕೇಶನ್ ಕಂಟಿನ್ಯೂ ಪ್ರೋಸೆಸ್ ಇದು. ಈ ಪ್ರೊಸೆಸ್ ಅಲ್ಲಿ 5 ಸ್ಟೆಪ್ಸ್ ಇರುತ್ತೆ. ಒಂದು ಜನರಲ್,
ಅಕಾಡೆಮಿಕ್ ಬಗ್ಗೆ, ಅವಾರ್ಡ್ಸ್ ಬಗ್ಗೆ, ಡಾಕ್ಯುಮೆಂಟ್ಸ್ ಬಗ್ಗೆ, ರಿವ್ಯೂ, ಇಷ್ಟು ಸ್ಟೆಪ್ಸ್ ಇರುತ್ತಾ ಇದರಲ್ಲಿ? ಈ ಇಷ್ಟು ಸ್ಟೆಪ್ಸ್ನ ಕಂಪ್ಲೀಟ್ ಮಾಡಬೇಕು ಸ್ಟೂಡೆಂಟ್ಸ್ ಅಲ್ಲ? ಹೌದು. ಓಕೆ. ಫಸ್ಟ್ ಸ್ಟೆಪ್ ಜನರಲ್. ಇದರಲ್ಲಿ ನಿಮ್ಮ ಪರ್ಸನಲ್ ಡೀಟೇಲ್ಸ್ ಮತ್ತೆ ಅಡ್ರೆಸ್ ಮತ್ತೆ ಫ್ಯಾಮಿಲಿ ಡೀಟೇಲ್ಸ್, ಗಾರ್ಡಿಯನ್, ಇಷ್ಟು ಡೀಟೇಲ್ಸ್ನ ಹಾಕಬೇಕಾಗುತ್ತೆ. ಹಾಗಾದ್ರೆ ಇದರಲ್ಲಿ ಸ್ಪೆಷಲ್ ಸ್ಟೂಡೆಂಟ್ಸ್ ಅಂತ ಇರ್ತಾರಲ್ಲ, ಅಂದ್ರೆ ವಿಶೇಷ ಚೇತನ ವಿದ್ಯಾರ್ಥಿಗಳು ಅಂತ ಏನಿರ್ತೀವಿ, ಅಂದ್ರೆ ಅದನ್ನ ದಿವ್ಯಾಂಗರು ಅಂತನೂ ಸಹ ಕರಿತೀವಿ. ಆ ರೀತಿ ವಿದ್ಯಾರ್ಥಿಗಳಿಗೆ ಇಲ್ಲಿ ಏನಾದರೂ ಅವಕಾಶ ಇದೆಯಾ? ಹೌದು, ಅವ್ರಿಗೆ ಸಹ ಇದೆ. ಇಲ್ಲಿ ಆಪ್ಷನ್ ಇದೆ, ಪರ್ಸನ್ ವಿತ್ ಡಿಸಬಿಲಿಟಿ. ಇಲ್ಲಿ ಇಷ್ಟಿದೆ. ಓಕೆ. ಹಾಗಾದ್ರೆ ವಿಸುವಲ್ ಚಾಲೆಂಜ್ಡ್ ಇರುವಂಥವ್ರು, ಸ್ಪೀಚ್ ಇಂಪೇರ್ಡ್, ಲೋಕೋಮೋಟೋ ಮತ್ತೆ ಹಿಯರಿಂಗ್ ಇಂಪೇರ್ಮೆಂಟ್ ಇರುವಂಥವ್ರು, ಈ ರೀತಿ ಎಲ್ಲ ಸ್ಟೂಡೆಂಟ್ಸ್ಗಳು ಅಪ್ಲೈ ಮಾಡ್ಬೋದು. ಆದರೆ ಇವರಿಗೆ ಯು ಡಿ ಐ ಡಿ ಕಾರ್ಡ್ ಅಂತ ಏನಂತೀವಿ, ಆ ಯು ಡಿ ಐ ಡಿ ಕಾರ್ಡ್ ಎಂತಕ್ಕಂಥದ್ದು ಕಡ್ಡಾಯವಾಗಿ ಬೇಕೇ ಬೇಕು ಅಂತ ಅನ್ಕೊಳ್ತೀನಿ. ಯು ಡಿ ಐ ಡಿ ಕಾರ್ಡ್ ಇದ್ರೆ ಅವ್ರಿಗೆ ಅವರು ಸ್ಪೆಷಲ್ ಸ್ಟೂಡೆಂಟ್ಸ್ ಅಂತ ಹೇಳಿ, ಅಂದರೆ ವಿಶೇಷ ಚೇತನ ವಿದ್ಯಾರ್ಥಿಗಳು ಅಂತ ಹೇಳಿ ಅವ್ರಿಗೆ ಗೊತ್ತಾಗುತ್ತೆ. ಸೊ ಅವ್ರಿಗೆ ಎಕ್ಸ್ಟ್ರಾ ಏನಾದರೂ ಒಂದು ಬೆನಿಫಿಟ್ಸ್ ಇರುತ್ತೆ ಅಂತ ಭಾವಿಸ್ತೀನಿ ನಾನು. ಈಗ ನಾವು ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗೋಣ. ನೆಕ್ಸ್ಟ್ ಸ್ಟೆಪ್ ಅಂದ್ರೆ ಯಾವುದು? ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಸ್ಟೂಡೆಂಟ್ ಅಕಾಡೆಮಿಕ್ ಬಗ್ಗೆ ಡೀಟೇಲ್ಸ್, ಅವ್ರದ್ದು 10th ಮತ್ತೆ 12th ಯಾವ ಸ್ಕೂಲಲ್ಲಿ ಓದಿದ್ದು, ಯಾವ ಡಿಸ್ಟ್ರಿಕ್ಟ್, ಎಷ್ಟು ಮಾರ್ಕ್ಸ್, ಪರ್ಸೆಂಟೇಜ್, ಈ ಡೀಟೇಲ್ಸ್ನೆಲ್ಲ ಇಲ್ಲಿ ತಗೊಳುತ್ತೆ. ನೆಕ್ಸ್ಟ್ ಅವ್ರದ್ದು ಗ್ರ್ಯಾಜುಯೇಷನ್ದು, ಅವರು ಎಲ್ಲಿ ಓದ್ತಿರೋದು ಮತ್ತೆ ಆ ಕೋರ್ಸ್ ಸ್ಟಾರ್ಟ್ ಆಗಿದ್ದು ಯಾವಾಗ, ಅದು ಡ್ಯೂರೇಷನ್ ಎಷ್ಟು, ಎಲ್ಲ ಈ ಸ್ಟೆಪ್ ಅಲ್ಲಿ ಕೊಡ್ಬೇಕಾಗುತ್ತೆ. ಹಾಗಾದ್ರೆ ಯು ಜಿ ಮಾಡ್ತಾ ಇದ್ರೆ ಯು ಜಿ, ಪಿ ಜಿ ಮಾಡ್ತಾ ಇದ್ರೆ ಪಿ ಜಿ, ಹಾ, ಅಂಡರ್ ಗ್ರಾಜುಯೇಷನ್ ಮತ್ತೆ ಪೋಸ್ಟ್ ಗ್ರಾಜುಯೇಷನ್, ಅವರು ಸಾಮಾನ್ಯ ವಿದ್ಯಾರ್ಥಿಗಳಾದ್ರೂ ಆಗ್ಬೋದು, ವಿಶೇಷ ವಿದ್ಯಾರ್ಥಿಗಳಾದ್ರೂ ಆಗ್ಬೋದು, ಎಲ್ಲರೂ ಸಹ ಇಲ್ಲಿ ಬರ್ತಾರೆ ಅಕಾಡೆಮಿಕ್ಸ್. ಓಕೆ. ನೆಕ್ಸ್ಟ್ ಅವಾರ್ಡ್ಸ್ ಬಗ್ಗೆ ಹೇಳಿ. ನೆಕ್ಸ್ಟ್ ಸ್ಟೂಡೆಂಟ್ದು ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್, ಅಲ್ಲಿ ಅವ್ರು ತಗೊಂಡಿರೋ ಪ್ರೈಸಸ್ ಅಥವಾ ಅವ್ರದ್ದು ಅಕಾಡೆಮಿಕ್ ಹಾನರ್ಸ್ ಅಥವಾ ಅವ್ರು ಸಿಕ್ಕಿರೋ ಯಾವುದೇ ಥರ ಬೇರೆ ಬೇರೆ ಪ್ರೈಸಸ್ ಎಲ್ಲಾನು ಇಲ್ಲಿ ಅವರು ಡಾಕ್ಯುಮೆಂಟಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ. ಓಹೋ, ಹಾಗಾದ್ರೆ ಅವರು ತಗೊಂಡಿರುವಂತಹ ಪದಕಗಳು, ಶೀಲ್ಡ್ಗಳು, ಹಾಗಾದ್ರೆ ಸರ್ಟಿಫಿಕೇಟ್ಗಳು, ಅದೆಲ್ಲನೂ ಇಯರ್ ವೈಸ್ ನಾವಿಲ್ಲಿ ಅಪ್ಲೋಡ್ ಮಾಡ್ಬೋದಾ? ಅದಕ್ಕೆ ಅವಕಾಶ ಇದೆಯಾ? ಹಾ, ಇದೆ. ನೆಕ್ಸ್ಟ್ ಅವರು ಏನಾದರೂ ಪ್ರಿಯರ್ ಆಗಿ ಯಾವ್ದಾದ್ರು ಸ್ಕಾಲರ್ಶಿಪ್ನ ಬೇರೆ ಆರ್ಗನೈಸೇಷನ್ ಇಂದ ತಗೊಳ್ತಿದ್ರಾ ಇಲ್ವಾ, ಯಾವ್ದು ತಗೋತಿದ್ರು, ಅದನ್ನೆಲ್ಲ ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಈಗ ನೆಕ್ಸ್ಟ್ ಸ್ಟೆಪಿಗೆ ಹೋಗೋಣ. ಇವರು ಯಾವ್ಯಾವ ಥರ ಡಾಕ್ಯುಮೆಂಟ್ಸ್ನ ಸಬ್ಮಿಟ್ ಮಾಡಬೇಕು ಅಂತ. ಅಪ್ಲಿಕೆಂಟ್ ಫೋಟೋ, ಫ್ಯಾಮಿಲಿ ಇನ್ಕಮ್ ಪ್ರೂಫ್, 10th ಮಾರ್ಕ್ಸ್ ಕಾರ್ಡ್, 12th ಮಾರ್ಕ್ಸ್ ಕಾರ್ಡ್, ಅಡ್ರೆಸ್ ಪ್ರೂಫ್, ಫೋಟೋ ಐ ಡಿ ಪ್ರೂಫ್, ಮತ್ತು ಕರೆಂಟ್ ಇನ್ಸ್ಟಿಟ್ಯೂಷನಲ್ಲಿ ಎನ್ರೋಲ್ಮೆಂಟ್ ಪ್ರೂಫ್, ಇಷ್ಟು ಡಾಕ್ಯುಮೆಂಟ್ಸ್ನ ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಓಕೆ. ಹಾಗಾದ್ರೆ ಇವೆಲ್ಲ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಕೊಳ್ತೀನಿ ನಾನು. ಹೌದು, ಈ ಡಾಕ್ಯುಮೆಂಟ್ಸ್ ಎಲ್ಲ ಕಂಪಲ್ಸರಿ ಡಾಕ್ಯುಮೆಂಟ್ಸ್, ಎಲ್ಲಾನು ಸಬ್ಮಿಟ್ ಮಾಡಲೇಬೇಕು. ಹಾಗಾದ್ರೆ ಮುಂದಿನ ಸ್ಟೆಪ್ಗೆ ಹೋಗ್ಬೋದಾ? ಮುಂದಿನ ಸ್ಟೆಪ್ ರಿವ್ಯೂ. ರಿವ್ಯೂ ಅಂತಂದ್ರೆ ಇಲ್ಲಿ ನಿಮ್ಮ ಡಾಕ್ಯುಮೆಂಟ್ದು ಎಲ್ಲ ಬ್ರೀಫಾಗಿ ಕೊಟ್ಟಿರ್ತಾರೆ. ಇಲ್ಲಿ ನೀವು ಏನಾದರೂ ತಪ್ಪುಗಳಿದ್ರೆ ನೋಡಿಕೊಂಡು ಇವಾಗಲೇ ಎಡಿಟ್ ಮಾಡ್ಬೋದು. ಫೈನಲ್ ಸಬ್ಮಿಟ್ ಮಾಡೋದಕ್ಕಿಂತ ಮುಂಚೆ ನೀವು ಯಾವಾಗಾದರೂ ಎಡಿಟ್ ಮಾಡ್ಬೋದು. ಇಲ್ಲೇನಾದರೂ ಮಿಸ್ಟೇಕ್ಸ್ ಇದೆಯಾ ಅಂತ ಒಂದು 2 ಸಲ ಚೆಕ್ ಮಾಡಿ ನೀವು ಇಲ್ಲಿ ಸಬ್ಮಿಟ್ ಬಟನ್ ಅನ್ನು ಒತ್ತಬೇಕು. ಅಕಸ್ಮಾತ್ ಎಡಿಟ್ ಮಾಡಬೇಕು ಅಂತಂದ್ರೆ ಎಡಿಟ್ ಮಾಡ್ಕೋಬಹುದಾ? ಹೌದು, ಸಬ್ಮಿಟ್ ಮಾಡೋದಕ್ಕಿಂತ ಮುಂಚೆ ಎಡಿಟ್ ಮಾಡ್ಕೋಬಹುದು. ಓಕೆ ಓಕೆ, ತುಂಬಾ ಅನುಕೂಲ ಆಗುತ್ತೆ. ಸಬ್ಮಿಟ್ ಮಾಡಿದ ನಂತರ ಈ ತರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಸ್ಕಾಲರ್ಸ್ ಅವರ ಬ್ಯಾಂಕ್ ಅಕೌಂಟ್ ಮತ್ತೆ ಪಾನ್ ಡೀಟೇಲ್ಸ್ನ ಸಹ ಕೊಡಬೇಕು. ಎಲ್ಲ ಡಾಕ್ಯುಮೆಂಟ್ಸ್ನ ಸಬ್ಮಿಟ್ ಮಾಡಿದ ನಂತರ ಈ ಥರ ಪೇಜ್ ಓಪನ್ ಆಗುತ್ತೆ ನಿಮ್ಮ ಅಪ್ಲಿಕೇಶನ್ನಲ್ಲಿ. ಇದು ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ ಏನು, ಸಬ್ಮಿಟೆಡ್, ಆಪ್ಟಿಟ್ಯೂಡ್ ಟೆಸ್ಟ್ ಪೆಂಡಿಂಗ್, ಮತ್ತು ನಿಮ್ಮ ಆಪ್ಟಿಟ್ಯೂಡ್ ಟೆಸ್ಟ್ ಬಗ್ಗೆ ಇಲ್ಲಿ ಕೊಟ್ಟಿರ್ತಾರೆ. ಟೆಸ್ಟ್ ಡೇಟ್ ಯಾವಾಗ ಮತ್ತು ಯಾವ ಟೈಮಲ್ಲಿ ಅಂತ. ಇದ್ರ ಲಿಂಕ್ ನಿಮಗೆ ಒಂದಿನ ಮುಂಚೆನೇ ಪ್ಲ್ಯಾಟ್ಫಾರ್ಮಲ್ಲಿ ಬಂದಿರುತ್ತೆ. ನೀವು ಟೆಸ್ಟ್ ಡೇಟ್ನ ಯಾವುದಾದ್ರೂ ಒಂದು ದಿನಕ್ಕೆ ಚೇಂಜ್ ಮಾಡ್ಬೋದು, ಒಂದು ಸಲ ಮಾತ್ರ. ಸೊ ಡೇಟ್ ಚೇಂಜ್ ಮಾಡಬೇಕಾದ್ರೆ ತುಂಬ ಯೋಚನೆ ಮಾಡಿ ಚೇಂಜ್ ಮಾಡಿ. ಹಾಗಾದ್ರೆ ಇವರು ಮೇಲ್ ಐ ಡಿ ಮತ್ತೆ ಫೋನ್ ನೋಡ್ತಾನೆ ಇರಬೇಕು, ಏನೇನಾದರೂ ಸ್ಪೆಷಲ್ ಏನಾದರೂ ಕಳಿಸ್ತಾರಾ ಬರುತ್ತಾ ಅಂತ ನೋಡ್ಕೊಳ್ತಾ ಇದ್ರೆ ಸ್ಟೂಡೆಂಟ್ಸ್ ಒಳ್ಳೇದು ಅಂತ ಅನ್ಕೊಳ್ತೀನಿ. ಹೌದು, ಮತ್ತೆ ಇಷ್ಟ ಆದಮೇಲೆ ನಿಮ್ಮ ಅಪ್ಲಿಕೇಶನ್
ಸಬ್ಮಿಟ್ ಆಗಿರುತ್ತೆ. ಆಮೇಲೆ ನೀವು ಟೆಸ್ಟಿಗೆ ಪ್ರಿಪೇರ್ ಆಗಬೇಕಾಗಿರುತ್ತೆ. ಆ ಟೆಸ್ಟ್ ಇರೋ ಟೈಮಲ್ಲಿ ಟೆಸ್ಟ್ ಬರೆದ್ಮೇಲೆ ನಿಮ್ಮ ಸ್ಕಾಲರ್ಶಿಪ್ ಅಪ್ಲೈ ಆಗಿರುತ್ತೆ. ಹಾಗಾದ್ರೆ ಇದು ಫೈನಲ್ ಅಂತ ಅನ್ಬೋದಾ? ಇದೇ ಫೈನಲ್ ಅಲ್ವಾ? ಹ್ಮ್ ರಿಲಯನ್ಸ್ ಫೌಂಡೇಶನ್ ಸ್ಕಾಲರ್ಶಿಪ್ 2025-26 ಈ ರೀತಿ ಅಪ್ಲಿಕೇಶನ್ನ ನಾವು ಅಪ್ಲೈ ಮಾಡೋದಕ್ಕೆ ಇದು ಉತ್ತಮವಾದಂಥ ಅವಕಾಶ. ದಯವಿಟ್ಟು ಎಲ್ಲರೂ ಈಗಲೇ ಅಪ್ಲೈ ಮಾಡಿ.